let it bang, bang. ಟೆಕ್ ಬ್ರದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಧನುಷ್. ನೀವು ನೋಡ್ತಾ ಇದ್ದೀರಿ, ನನ್ನ ಮುಂದೆ ಒಂದು ಕಾರ್ ಇದೆ. ಇದು ನಮ್ಮ ಮನೆಯ ಸದಸ್ಯ ಅಂತಲೇ ಹೇಳ್ಬೋದು. ಇದರ ಹೆಸರು KUV100. ಇದನ್ನು ರಿವ್ಯೂ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಅವನು ನಮ್ಮ ಅಣ್ಣ. ಇಷ್ಟು ದಿವಸ ನಿಮಗೆ ಯಾರಿಗೂ ತೋರಿಸಿರಲಿಲ್ಲ. ಇವತ್ತು ಅವನನ್ನು ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಗಾಯ್ಸ್. ಯಾರೋ ಇವನು ನೋಡಿ ಗಾಯ್ಸ್, ನಮ್ಮ ಬ್ರದರ್. ಹಾಯ್. ಇವ್ರ ಹೆಸರು ಪ್ರಜ್ವಲ್ ಅಂತ. ಇವರು ಇವತ್ತು ನಮ್ಮ ಕಾರ್ನ ರಿವ್ಯೂ ಮಾಡ್ತಾ ಇದ್ದಾರೆ. ಇದರ ಸ್ಪೆಷಾಲಿಟಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಮಹೇಂದ್ರ KUV100 ಅಂತ, mFalcon D75 ಅಂತ. ಇದ್ರ ಬಗ್ಗೆ ಇದು ಆ್ಯಕ್ಚುಲಿ ಸ್ಪೆಷಲ್ ಗಾಡಿನೇ. ಯಾಕೆಂದರೆ ಇದು ಗೇರ್ ಬಾಕ್ಸ್ ಟ್ರಾನ್ಸ್ಮಿಷನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಸ್ಪೆಷಲ್ ಗಾಡಿನೇ ಅಂತಲೇ. ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಇದು 2016 ಮಾಡಲ್. ಇದು ಬನ್ನಿ, ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೈಸ್. ಅದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಗೈಸ್. ಬನ್ನಿ ಈಗ ರಿವ್ಯೂ ಸ್ಟಾರ್ಟ್ ಮಾಡೋಣ. ಮಹೇಂದ್ರ KUV100 mFalcon D75 ಮಹೇಂದ್ರ K8 ಮಾಡಲ್. ಇದು ಟಾಪ್ ಎಂಡ್ ವರ್ಷನ್. ಇದರ ಕಲರ್ ಬಂದಿತ್ತು ಫೇರಿ ಆರೆಂಜ್ ಅಂತ. ಇದೊಂಥರ ಆರೆಂಜ್, ಒಂಥರ ಅವಳ ಕಲರ್ ಇದ್ದಂಗೆ. ಇದಕ್ಕೆ ಫೇರಿ ಆರೆಂಜ್ ಅಂತಾರೆ. ಇದು ನಾವು ತೊಗೊಂಡಿದ್ದು 2016 ಮೇ 21 ತೊಗೊಂಡಿದ್ದು. ಈಗ ಆ್ಯಕ್ಚುಲಿ 6 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿದೆ ಗಾಡಿ. ಬನ್ನಿ ಇದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ನೋಡಿ ಗಾಯ್ಸ್, ಇದೆ ಇಂಟೀರಿಯರ್. ಇದೇನು ಸೀಟ್ ಇಲ್ಲಿದೆ ಅಂತ ನೋಡ್ತಿದ್ದೀರಲ್ಲ, ಇಲ್ಲಿ ಗೇರ್ ಬಾಕ್ಸ್ ಇರಲ್ಲ, ಇಲ್ಲೇ ಇರೋದು ನೋಡಿ ಗೇರ್ ಬಾಕ್ಸ್. ಇದು ಅದಕ್ಕೆ ಸ್ಪೆಷಲ್ ಅಂತ ಹೇಳಿದ್ದು. ಗೇರ್ ಟ್ರಾನ್ಸ್ಮಿಷನ್ನು 5 ಗೇರ್ ಪ್ಲಸ್ ರಿವರ್ಸ್ 6 ಇದೆ. ನೋಡಿ ಗಾಯ್ಸ್, ಇದೆ ಇಂಟೀರಿಯರ್. ಆ್ಯಕ್ಚುಲಿ ಈ ಜಾಗದಲ್ಲಿ ಎಲ್ಲ ಗಾಡಿಯಲ್ಲೂ ಬರ್ತಿದ್ದು ಗೇರ್ ಬಾಕ್ಸ್. ಇದರಲ್ಲೇ ಡಿಫ್ರೆಂಟ್. ಯಾಕೆಂದರೆ ಇದು 5+1 ಸೀಟರ್ ಮಾಡಿರೋದು. ಅದಕ್ಕೆ 6 ಸೀಟರ್. ಇಲ್ಲಿ ಆರಾಮಾಗಿ ಕಂಫರ್ಟಬಲಾಗಿ ಕುತ್ಕೋಬೋದು 3 ಜನನು. ಇಲ್ಲಿ ಡ್ರೈವಿಂಗ್ ಸೀಟಲ್ಲಿ ಒಬ್ಬರು, ಆ ಕಡೆ ಇಬ್ಬರು ಆರಾಮಾಗಿ ಕುತ್ಕೋಬೋದು. ದೊಡ್ಡವರೇ ಕುತ್ಕೋಬೋದು, ಏನೂ ಆಗೋಲ್ಲ. ನಾವೆಲ್ಲ ಕುತ್ಕೊಂಡಿದ್ದೀವಿ. ನೋಡಿ ಗೈಸ್, ಈಗ RPM ತೋರಿಸ್ತೀನಿ. ಡ್ಯಾಶ್ ಹೆಂಗಿದೆ ಮಾತ್ರ. ಗಾಡಿ ಮಾತ್ರ ಕ್ರೇಜಿಯಾಗಿದೆ ಗೈಸ್. ನೋಡಿ ಬ್ಯಾಕ್ ನೋಡಿ ಗೈಸ್, ಕಂಫರ್ಟಬಲ್ ಆರಾಮಾಗಿ ಕುತ್ಕೋಬೋದು. ನೋಡಿ ಗೈಸ್, ಈಗ ಬೂಟ್ ಸ್ಪೇಸ್ನ ತೋರಿಸ್ತಾ ಇದ್ದೀನಿ. ಡಿಕ್ಕಿ ಸ್ಪೇಸ್ ಇದು 273 ಲೀಟರ್ಸ್ ಬರುತ್ತೆ ಗೈಸ್. ಬೂಟ್ ಸ್ಪೇಸ್ನ ನೋಡಿ. ಡಿಕ್ಕಿ ಸ್ಪೇಸ್ ನೋಡಿ ಗೈಸ್. ಬನ್ನಿ ಗೈಸ್, ಇದು ಪವರ್ ವಿಂಡೋಸ್ ಬರುತ್ತೆ 4 ಸೈಡು. ಮತ್ತು ವಿತ್ ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಬರ್ತವೆ. ಮತ್ತು AC ಸಹ ಇದೆ. ಫುಲ್ಲು ಗಾಡಿ ಫುಲ್ ಗೊತ್ತಲ್ಲ, ಟಾಪ್ ಎಂಡ್ ಅಂದರೆ ವೇರಿಯಂಟ್. ಅದ್ರ ಬಗ್ಗೆ ಹೇಳೋಂಗಿಲ್ಲ, ಆದರೆ ಹೇಳ್ತಿದ್ದೀನಿ. ನೋಡಿ ಬನ್ನಿ. ಈಗ ಇದರಲ್ಲಿ ಸ್ಪೆಷಲ್ ಅಂದರೆ ನೋಡಿರಿ, ಇಲ್ಲಿ ಫ್ರಂಟ್ ಸೀಟಲ್ಲಿ ಬ್ಯಾಕ್ ಕೆಳಗೆ ಏನಿದೆ ಅಂತಂದರೆ ನೋಡಿ ಗೈಸ್, ಇಲ್ಲಿ ಸೇಫ್ಟಿ ಏನಾರು ಹಿಡ್ಕೊಳಕ್ಕೆ ನಮ್ಮ ಡಾಕ್ಯುಮೆಂಟ್ಸು ಅವು ಇವು ಎಲ್ಲ ಇದನ್ನು ಸಹ ಎತ್ಬೋದು. ತುಂಬ ಇದರೊಳಗೆಲ್ಲ ಲೈಟ್ ಇದೆ. ಯಾಕೆಂದರೆ ಈ ಗಾಡಿದ ಭಾಳ ಲೈಟ್ಗಳು ಹೋಗ್ತಾವೆ ಗೈಸ್ ಈ ಗಾಡಿಯಲ್ಲಿ. ನೋಡಿ ಗೈಸ್, ಇಲ್ಲಿ ಜ್ಯೂಸು ಬಾಟಲ್ಲು ಏನಾರು ಹಿಡ್ಕೋಬೋದು. ವಾಟ್ರ್ ಬಾಟಲ್ಲು ಎಲ್ಲ ಹಿಡ್ಕೋಬೋದು ಗೈಸ್. ಮತ್ತು ಇಲ್ಲಿ 4 ಡೋರಿಗೂ 4 ಸ್ಪೀಕರ್ ಬರುತ್ತೆ. ವಿತ್ ಬ್ಲೂಟೂತ್ ಕನೆಕ್ಟ್ ಸಹ ಇದೆ ಗೈಸ್. ಬ್ಲೂಟೂತಿಂದ ಆದರೆ ಮುಂದೆ ಎಲ್ಲ ಬರುತ್ತೆ. ನೋಡಿ ಗೈಸ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲೊಂದಿದೆ ಸರ್ ಗೈಸ್. ನೋಡಿ ಗೈಸ್, ಈಗ ಇಲ್ಲಿ ಕೆಳಗಡೆ ಮ್ಯಾಟ್ ಕೆಳಗಡೆ ಒಂದು ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಇಲ್ಲೂ ಸಹ ಹಿಡ್ಕೋಬೋದು ಏನಾರು ಬೇಕಾದ್ರೆ ಸ್ಟೋರೇಜ್. ನೋಡಿ ಇಲ್ಲಿ ಎಷ್ಟು ಸ್ಟೋರೇಜ್ ಇದೆ ನೋಡಿ ಗೈಸ್. ಸ್ವಲ್ಪ ಝೂಮ್ ಮಾಡಪ್ಪ ಅದನ್ನು. ನೋಡಿ ಗೈಸ್, ಇಲ್ಲೂ ಸಹ ಒಂದಿದೆ ಗೈಸ್. ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲೂ ಸಹ ಜ್ಯೂಸು, ಅಂದರೆ ಇಬ್ಬರು ಕುತ್ಕೊಂತೀವಿ ಅಂದರೆ ಆ ರೀತಿ ಮಾಡ್ಕೋಬೋದು. ನೋಡಿ ಗೈಸ್, ಇಲ್ಲೂ ಅಲ್ಲಿ ಫ್ರಂಟ್ ಏನಿದೆ ಹಾಗೆ ನೋಡ್ಬೋದು. ಇದು ಒರಿಜಿನಲ್ ಸೀಟ್ನ ಕಲರ್ ಆಗಿದೆ. ಇದು ನಾವು ಎಕ್ಸ್ಟ್ರಾ ಸೀಟ್ ಕವರ್ನ ಹಾಕ್ಸಿದ್ದು. ಇದು ಒರಿಜಿನಲ್ ಸೀಟ್ ಕವರ್. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಜ್ಯೂಸು ಏನಾರು ಇಟ್ಕೊಳೋದಿದ್ರೆ ಈ ರೀತಿ ಇಲ್ಲಿ ಇಟ್ಕೋಬೋದು. ಬಾಟ್ಲಿ ಎಲ್ಲ ಇಟ್ಕೋಬೋದು. ನೋಡಿ ಗೈಸ್, ಈ ರೀತಿ ಕುತ್ಕೋಬೋದು ನಾವು. ಈ ರೀತಿ ಇದೆ. ಇದು ಚೆನ್ನಾಗಿದೆ. ಈ ರೀತಿ ಕುತ್ಕೊಂಡು ಟ್ರಾವೆಲ್ ಆರ ಮಾಡ್ಬೋದು. ಆಮೇಲೆ ನಾನು 5.7 ಇದ್ದೀನಿ ಗೈಸ್. ನೋಡಿ, ನನಗೆ ಎಷ್ಟು ಆರಾಮಾಗಿ ಕಾಲು ಏನೋ ಅಟಕ್ಸಲ್ಲ, ಚೆನ್ನಾಗಿದೆ. ಮತ್ತು ನೋಡ್ತಾ ಇರ್ಬೋದು ಗೈಸ್, ಇದು ಡೀಸೆಲ್ 35 ಲೀಟರ್ಸ್ ಟ್ಯಾಂಕ್ ಗೈಸ್ ಇದು. ಮತ್ತು ಇದರ ಟೈರ್ ಬಂದುಬಿಟ್ಟು ಬ್ರಿಡ್ಸ್ಟೋನ್ ಗೈಸ್. ಬ್ರಿಡ್ಸ್ಟೋನ್ 185/65 ಸೆಕ್ಷನ್ ಟೈರ್ ಗೈಸ್ ಇದು. ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ಇದು ಫ್ರಂಟ್ ABS ಬರುತ್ತೆ ಗೈಸ್, ವಿತ್ ಬ್ಯಾಕ್ EBD.
ಇದರ ಗಾಡಿ ಈ ರೀತಿ ಇದೆ ಗಾಯ್ಸ್. ಇದು 77 ಹಾರ್ಸ್ ಪವರು, 190 Nm ಟಾರ್ಕ್. ತುಂಬ ಟಾರ್ಕಿ ಇದೆ ಗಾಡಿ, ಯಾಕೆಂದರೆ ಲೋ RPM ಅಲ್ಲಿ ತುಂಬ ಸಖತ್ತಾಗಿ ರೈಸ್ ಆಗುತ್ತೆ ಗಾಡಿ. ಬೇಕಾದ್ರೆ ತೋರಿಸ್ತೀನಿ, ಓಡಿಸಿ ಸಹ ತೋರಿಸ್ತೀನಿ ಬನ್ನಿ ಗಾಯ್ಸ್. ಮತ್ತು ಇದರಲ್ಲಿ 2 ಆಪ್ಷನ್ ಸಹ ಇದೆ, ನೋಡಿ ಬನ್ನಿ. ಒಂದು ಪವರ್ ಮೋಡ್ ಅಂತ ಇದೆ, ಒಂದು ಈಕೋ ಮೋಡ್ ಅಂತ ಇದೆ. ಪವರ್ ಮೋಡಲ್ಲಿ ಗಾಡಿ ಎಷ್ಟು ನಾವು ಹೊಡೆದಿರೋ ಪ್ರಕಾರ, ನಾವು ಓಡಿಸಿರೋ ಪ್ರಕಾರ 160 ತನಕ ಹೋಗುತ್ತೆ ಗಾಯ್ಸ್. ಟಾಪ್ ಆ್ಯಂಡ್ 160 ತನಕ ಪಕ್ಕ ಹೋಗುತ್ತೆ ಗಾಯ್ಸ್, ಟಾಪ್ ಆ್ಯಂಡ್ ಆರಾಮಾಗಿ. ಆಮೇಲೆ ಇಲ್ಲಿ ಈಕೋ ಅಂತ ಇದೆ ನೋಡಿ ಗಾಯ್ಸ್, ಒಂದು ನಿಮಿಷ. ಇಲ್ಲಿ ಈಕೋ ಅಂತ ಇದೆ ನೋಡಿ ಗಾಯ್ಸ್. ಇದು ಈಕೋ ಹಾಕಿದರೆ 60+ ದಾಟೋದೇ ಇಲ್ಲ ಗಾಯ್ಸ್. ನೀವು ಎಷ್ಟೇ ಆಕ್ಸಿಲೇಟ್ರ್ ಫುಲ್ಲು ಅಪ್ಲೈ ಮಾಡಿದ್ರೂ 60 ಮೇಲೆ ಹೋಗೋದು ಇಲ್ಲ ಗಾಯ್ಸ್ ಇದು, ಬೇಕಾದ್ರೆ ನೋಡಿ. ಆಮೇಲೆ ಇಲ್ಲಿ ಇನ್ನೊಂದು ಬಟನ್ ಇದೆ, ESS ಅಂತ. ESS ಅಂದರೆ ಏನು ಗೊತ್ತಾ ಗಾಯ್ಸ್, ನಾವು ಸಿಗ್ನಲಲ್ಲಿ ಗಾಡಿನ ಓಡ್ಸೋಕ್ಕಾರ, ಈಗ ಹಗಲೆಲ್ಲ ಸಿಗ್ನಲ್ ಬಿಡೋದು, ಸ್ಟಾಪ್ ಆಗೋದು ಬೆಂಗಳೂರಲ್ಲಿ ಆಗ್ತಿರುತ್ತಲ್ಲ ಗಾಯ್ಸ್, ಅವಾಗ ESS ಮೋಡ್ನ ಅಪ್ಲೈ ಮಾಡ್ಕೊಂಡ್ರೆ ನಾವು ಗಾಡಿನ ಮೂವ್ ಮಾಡಿ ಮತ್ತೆ ನ್ಯೂಟ್ರಲಿ ಹಾಕಿದ ಕೂಡಲೇ ಗಾಡಿ ಆಟೋಮೆಟಿಕಲ್ ಆಫ್ ಆಗುತ್ತೆ ಗೈಸ್. ಮತ್ತು ಕ್ಲಚ್ ನಾವು ಸ್ಟಾರ್ಟ್ ಮಾಡೋದು ಬೇಡ ಗೈಸ್, ಬರೀ ಜಸ್ಟ್ ಕ್ಲಚ್ ಅಪ್ಲೈ ಮಾಡಿದರೆ ಸಾಕು, ಆದಷ್ಟು ಅದೇ ರನ್ ಆಗುತ್ತೆ ಗೈಸ್. ಬೇಕಾದ್ರೆ ಬನ್ನಿ ತೋರಿಸ್ತೀನಿ, ಬೇಕಾದ್ರೆ ನೋಡಿ ಗೈಸ್. ಈಗ ಸ್ಟಾರ್ಟ್ ಮಾಡಿದೆ, ಈಗ ನೋಡಿರಿ ESS ಮೋಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಅಪ್ಲೈ ಆಯಿತು ನೋಡಿ. ಈಗ ನೋಡಿ ಗೈಸ್, ಇಲ್ಲಿ ಸ್ಟಾಪ್ ಬಟನ್ ಬರ್ತಾಯಿದೆ ನೋಡಿ. ಈಗ ನೋಡಿ ಗಾಡಿ ಸ್ಟಾಪ್ ಆಯಿತು, ಇಲ್ಲಿ ಸ್ಟಾಪ್ ಬರ್ತಿದೆ. ಈಗ ನೋಡಿ, ಈಗ ನನ್ನ ಕಾಲು ಅಬ್ಸರ್ವ್ ಮಾಡಿ, ಈ ಕಡೆ ಕ್ಲಚ್ಚಿಂದು ನೋಡಿ. ಈಗ ಗಾಡಿ ಆಟೋಮೆಟಿಕಾಗಿ ಸ್ಟಾರ್ಟ್ ಆಯಿತು ನೋಡಿ, ಗಾಡಿ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಯಿತು. ಈ ರೀತಿ ಒಂದು ಒಳ್ಳೆ ಟೆಕ್ನಾಲಜಿ ಇದೆ ಗೈಸ್ ಇದರಲ್ಲಿ ನೋಡಿ ಗೈಸ್. ಇವಾಗ ಗೇರಲ್ಲಿದೆ ಗಾಡಿ, ಈಗ ನ್ಯೂಟ್ಲಿಗೆ ಹಾಕ್ತೀನಿ. ಈಗ ನೋಡಿ, ಇಲ್ಲಿ ನೋಡಿ ಗೈಸ್, ಈಗ ನೋಡಿ ರಿಲೀಫ್ ಮಾಡಿದ ಕೂಡಲೇ ಅಲ್ಲೊಂದು ಸಿಗ್ನಲ್ ಬರ್ತಾಯಿದೆ ನೋಡಿ, ಸ್ಟಾರ್ಟ್ ನೋಡಿ, ಗಾಡಿ ಆಫ್ ಆಯಿತು. ಈಗ ನೋಡಿ ಹಂಗೆ ನನ್ನ ಕಾಲು ಅಬ್ಸರ್ವ್ ಮಾಡಿ ಈಗ ಕ್ಲಚ್ ಅಪ್ಲೈ ಮಾಡ್ತೀನಿ ನೋಡಿ ಗೈಸ್. ಜಸ್ಟ್ ಕ್ಲಚ್ ನೋಡಿರಿ RPM ಮತ್ತು ಗಾಡಿಗೆ ಸ್ಟಾರ್ಟ್ ಆಯ್ತು ನೋಡಿ ಗೈಸ್. ಇದೊಂಥರ ಹೊಸದು ಒಳ್ಳೆ ಟೆಕ್ನಾಲಜಿ, ಚೆನ್ನಾಗಿದೆ ಗೈಸ್. ಮತ್ತು ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಅಲ್ಟಿಮೇಟ್ ಇದೆ ಗೈಸ್. ನಾವು ಏನೂ ಸಹ ಇದು ಮಾಡಿಲ್ಲ ಗೈಸ್, ಏನು ಎಕ್ಸ್ಟ್ರಾ ಅಡಿಷ್ನಲ್ಲು ಆಲ್ಟರ್ ಏನೂ ಮಾಡಿಲ್ಲ ಗೈಸ್, ಮಾಡಿಫೈಡ್ ಏನೂ ಮಾಡಿಲ್ಲ. ಈ ಸ್ಟಾಕ್ ಗಾಡಿ ಗೈಸ್, 2016 ಮಾಡಲು ಸ್ಟಾಕ್ ಹೆಂಗಿದೆ. ಇವಾಗ ಹೊಸದು ಬಂದಿದೆ ಗೈಸ್, NXT ಅಂತ. ಆದರೆ ಆ NXTಕ್ಕಿಂತ ಸೂಪರ್ ಆಗಿದೆ. NXTಯಲ್ಲಿ ಏನಿಲ್ಲ ಗೈಸ್, ಅಲಾಯ್ ವೀಲ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾನೆ, ಡೈಮಂಡ್ ಕಟ್ ಕೊಟ್ಟಿದ್ದಾನೆ ಒಂದು. ಆಮೇಲೆ ಇಲ್ಲಿ ಸ್ಕ್ರೀನಲ್ಲಿ ಲಾಂಗ್ 7 ಇಂಚಸ್ ಸ್ಕ್ರೀನ್ ಮಾಡಿಕೊಟ್ಟಿದ್ದೀನಿ. ಆದರೆ ಗೈಸ್ ಇದರಲ್ಲಿ ಬಂದಂಗೆ ಸ್ಪೀಕರ್ ಮಾತ್ರ ಯಾವುದ್ರಲ್ಲೂ ಬರೋಲ್ಲ. ಬೇಕಾದ್ರೆ ಬನ್ನಿ ಗೈಸ್ ತೋರಿಸ್ತೀವಿ ಸ್ಪೀಕರ್ ನೋಡಿ ಗೈಸ್. ಇವಾಗ ನಾನು ಬ್ಲೂಟೂತಿಂದನೇ ಕನೆಕ್ಟ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಆ್ಯಕ್ಚುಲಿ ಇದು ಕಾಪಿರೈಟ್ಸ್ ಸಾಂಗ್ ಹಾಕಿದರೆ ಮತ್ತು ಕಾಪಿರೈಟ್ಸ್ ಸ್ಟ್ರೈಕ್ ಆಗ್ತವೆ ಅಂತಂದು ನಾನ್ ಕಾಪಿರೈಟ್ಸ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಈಗ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ ನೋಡಿ ಗೈಸ್. ಹೆಂಗೆ ಬೀಟ್ಸ್ ಹೆಂಗೆ ಬರ್ತಾಯಿದೆ ನೋಡಿ ಗೈಸ್. ಬರೀ ಸೌಂಡ್ ಎಷ್ಟಕ್ಕಿದೆ 5 ನೋಡಿ, ಈಗ 6 ಬರೀ ಇಷ್ಟರಲ್ಲೇ ನೋಡಿ ಗೈಸ್ ಮ್ಯೂಸಿಕ್ ಹೆಂಗೆ ಬರುತ್ತೆ ಅಂತ. ಸ್ಪೀಕರ್ಸ್ ಸಖತ್ತಾಗಿದೆ ಗೈಸ್. ನೋಡಿ ಗೈಸ್, ಇಲ್ಲಿ ಎಲ್ಲ ಸ್ಟೇರಿಂಗಲ್ಲೇ ಕಂಟ್ರೋಲ್ ಕೊಟ್ಟಿದ್ದಾನೆ. ಬ್ಲೂಟೂತ್ ಇದೆಯಲ್ಲ ಗೈಸ್, ಕಾಲ್ ಬಂದರೆ ರಿಸೀವ್ ಆ್ಯಂಡ್ ಕಟ್ ಎಲ್ಲ ಇದೆ. ಇದು SRC ಅಂದರೆ ಚೇಂಜ್ ಮಾಡ್ಬೋದು ಗೈಸ್. ಇಲ್ಲಿ ನೋಡಿ ಬ್ಲೂಟೂತ್ ಕನೆಕ್ಷನ್ನು, USB-ಗೆ ಆಕ್ಸಿಗೆ ಯಾವುದಕ್ಕಾರ ಚೇಂಜ್ ಮಾಡೋದು. ನಾವೀಗ BT ಬ್ಲೂಟೂತ್ ಕನೆಕ್ಷನ್ ಇಟ್ಕೊಂಡಿದ್ದೀವಿ ಗೈಸ್. ಮತ್ತು ನೋಡಿರಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಮ್ಯೂಟ್ ಸಹ ಇದೆ ನೋಡಿ ಗೈಸ್, ಮ್ಯೂಟ್ ಆಗುತ್ತೆ ಕ್ವಿಕ್ಕಾಗಿ, ಎಲ್ಲ ಚೆನ್ನಾಗಿದೆ ಗೈಸ್. ಮತ್ತು ನೋಡಿ ಇಲ್ಲಿ ಏರ್ ಬ್ಯಾಗ್ ಸಹ ಇದೆ, ಸೀಟಲ್ಲೇ ಕೊಡ್ತಾರೆ ಗೈಸ್. ನೋಡಿ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಅಲ್ಟ್ರಾ ಇದೆ ಗೈಸ್. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ಬರೀ 9, 10ಗೆ ನೋಡಿ ಗೈಸ್ ಎಂಥ ಮ್ಯೂಸಿಕ್ ಹೊಡಿತಾ ಇದೆ. ಇದರಲ್ಲಂತ ಮ್ಯೂಸಿಕ್ ಸಿಸ್ಟಮ್ ಬಂದಂಗೆ ಯಾರಲ್ಲೂ ಬರೋಲ್ಲ ಗೈಸ್, ಹಂಗಿದೆ ಇದು ಗೈಸ್. ಹೆಂಗಿದೆ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ನೋಡಿ, ನಿಮಗೆ ಹೆಂಗೈತೆ ಅಲ್ಟ್ರಾ ಇದೆ ಅನಿಸುತ್ತೆ ಗೈಸ್. ಬೇಕಾದ್ರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ ಹೇಗಿದೆ ಮ್ಯೂಸಿಕ್ ಸಿಸ್ಟಮ್ ಸಹ ಅಂತಂದು. ಬರೀ ಎಲ್ಲ ಸ್ಟಾಕ್ ಇದೆ ಗೈಸ್. ಏನು ನಾವು ಚೇಂಜ್ ಮಾಡಿರೋದು ಒಂದೇ ಸೀಟ್ ಕವರ್ಸ್ ಬಿಟ್ಟರೆ ಇನ್ನೇನಿಲ್ಲ ಗೈಸ್, ಅಷ್ಟೇ. ಗಾಡಿನ ಟೈಮ್ ಸರ್ವಿಸ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಮತ್ತು ಎಕ್ಸ್ಟ್ರಾ ಇದೊಂದು ಸಹ ಹಾಕ್ಸಿದ್ದೀವಿ ನೋಡಿ ಗೈಸ್.
ಗೈಸ್ ಇದೊಂದು ಎಕ್ಸ್ಟ್ರಾ ಟಿ ವಿ ಇದನ್ನು ಹಾಕ್ಸಿದ್ದೀವಿ, ಯಾಕೆಂದರೆ ರಿವರ್ಸಿಗೆ ಬೇಕಿತ್ತು. ಆ್ಯಕ್ಚುಲಿ ಇದರಲ್ಲಿ ರಿವರ್ಸ್ ಕೊಟ್ಟಿಲ್ಲ ಗೈಸ್. ಮತ್ತು ಈ ಗಾಡಿದಲ್ಲಿ ನೋಡಿ ಗೈಸ್, ಮೆನ್ಯೂದಲ್ಲಿ ಸೌಂಡ್ ಸಿಸ್ಟಮ್ ಸಹ ಇದೆ ಗೈಸ್. ನಮಗೆ ಸೌಂಡ್ ಬೇಸು ಆಮೇಲೆ ಹಿಂಗೆ ಫ್ರೀಕ್ವೆನ್ಸಿ ಯಾವ ಥರ ಇರಬೇಕು ಆ ರೀತಿ ಎಲ್ಲ ಮ್ಯೂಸಿಕ್ ಸಹ ಸೆಟ್ ಮಾಡ್ಕೋಬೋದು. ನೋಡಿ ಗೈಸ್, ನಾನೆಲ್ಲ ಸೆಟ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಇದೆಯಲ್ಲ ಬರೀ ಫ್ರಂಟ್ ಅಂದರೆ ನಮ್ಮ ಮುಂದ್ಗಡೆ 2 ಡೋರ್ ಇದೆಯಲ್ಲ ಗೈಸ್, ಆ ಡೋರಿಗೆ ಮಾತ್ರ ಸ್ಪೀಕರ್ ಬರೋಂಗೆ ಸಹ ಮಾಡ್ಬೋದು. ಬ್ಯಾಕ್ ಅಂದರೆ ಬ್ಯಾಕ್ ಬೇಕು, ಬೇಕಾದ್ರೆ ಬರೀ ಲೆಫ್ಟ್ನವ್ರಿಗೆ ಬೇಕು ಅಂದ್ರೆ ಲೆಫ್ಟ್ನವರಿಗೂ ಸಹ ಮಾಡ್ಬೋದು ಗೈಸ್. ಆ ರೀತಿ ಒಂದು ಇದಿದೆ ಗೈಸ್. ಮತ್ತು ಇದು ಟ್ಯೂನರು, ಇದು ಬ್ಲೂಟೂತ್ ಸಿಸ್ಟಮ್ ಗೈಸ್, ಡಿಸ್ಪ್ಲೇ ಬಗ್ಗೆ ಕ್ಲಾಕು ಇದೆಲ್ಲ ಇದೆ. ಮತ್ತು ಗಾಡಿದು ಇನ್ಫೋ ಸಹ ಇದೆ. ಇದು ಇನ್ಫೋ ಅಂದರೆ ಏನು ಗೊತ್ತಾ ಗೈಸ್, ನೋಡಿ ಈಗ ನಿಮಿಷ ಗೈಸ್. ನೋಡಿ ಈಗ ಫ್ಯೂಯಲ್, ನಮ್ಮ ಗಾಡಿಯಲ್ಲಿ ಫ್ಯೂಯಲ್ ಎಷ್ಟಿದೆ ಅದಕ್ಕೆ ನೋಡಿ ಗೈಸ್, ಇಲ್ಲಿ ಫ್ಯೂಯಲ್ ಇನ್ಫೋ ಇದೆಯಲ್ಲ, ಇದರಲ್ಲಿ ಗಾಡಿ ಎಷ್ಟು ಓಡುತ್ತೆ, ಇನ್ನೊಂದು 478 ಕಿಲೋಮೀಟ್ರು ಈ ರೀತಿ ಓಡುತ್ತೆ ಗೈಸ್. ಮತ್ತು ಅಲರ್ಟ್ಸ್ ಏನಾರ ಗಾಡಿದು ಫಾಲ್ಟ್ ಗಿಲ್ಟ್ ಏನಾರು ಇದ್ದರೆ ಆ್ಯಕ್ಚುಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಇದೆಯಲ್ಲ ಗೈಸ್, ಎಲ್ಲ ತೋರಿಸ್ಬಿಡುತ್ತೆ ಇಲ್ಲೇ ಏನೇನು ಇದಿದೆ ಎಲ್ಲ. ಏನಾರ ಸೀಟ್ ಬೆಲ್ಟ್ ಹಾಕಿಲ್ಲದ್ರೆ ಏನಾರ ಪ್ರಾಬ್ಲಮ್ ಇದ್ದರೆ ಗಾಡಿದು ಎಲ್ಲ ತೋರಿಸುತ್ತೆ ಗೈಸ್ ಇದರಲ್ಲಿ. ಮಾಡಲ್ ಬಂದುಬಿಟ್ಟು ಬ್ಲೂ ಸೆನ್ಸ್ ಅಂತ ಗೈಸ್. ಇದು ನೋಡಿ ಇಲ್ಲಿದೆ ಅವ್ರದ್ದೇ ಇದು. ಮತ್ತು ಇದು ಸಹ ಅವ್ರದ್ದೇ ನೋಡಿ ಗೈಸ್. ಇದು ಒಳ್ಳೆ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದೆ ಗೈಸ್ ಈ ಗಾಡಿಯಲ್ಲಿ. ಮತ್ತು ಇದು ಫೋನಿಂದ ಇನ್ಫೋ ಸಹ ಇದೆ ನೋಡಿ ಗೈಸ್. ಫೋನಿಂದ ಡಿವೈಸ್ ಕನೆಕ್ಟ್ ಮಾಡೋ ಬ್ಲೂಟೂತಲ್ಲಿ ಕಾಲ್ ಮಾಡೋದು ಹಂಗೆಲ್ಲ ಇದೆಯಲ್ಲ ಗೈಸ್. ನಾವು ನೋಡ್ತಾಯಿದ್ದೀವಿ ಗೈಸ್, ಈ ಟಿ ವಿನ ತೆಗಿಸಿ ಬೇರೆದು ಹಾಕ್ಸೋಣ ಅಂತ ನೋಡೋಣ ಗೈಸ್. ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಲ್ಲಿ ನಮ್ಮ ಎಲ್ಲರೂ ದೇವ್ರುಗಳು ಕೂತ್ಕೊಂಡಿದ್ದಾರೆ ನೋಡಿ ಗೈಸ್, ನಮ್ಮ ಬಾಸ್ ಇವರು. ಇದರಲ್ಲಿ ಹ್ಯಾಂಡ್ ಬ್ರೇಕ್ ಇಲ್ಲೇ ಇದೆ ನೋಡಿ ಗೈಸ್, ಇದೆ ಹ್ಯಾಂಡ್ ಬ್ರೇಕ್, ಸ್ಪೆಷಲ್ ಹ್ಯಾಂಡ್ ಬ್ರೇಕ್ ಇದೆ, ಸ್ಪೆಷಲ್ ಗೇರ್ ಬಾಕ್ಸ್ ವಿತ್ ಸ್ಪೆಷಲ್ ಹ್ಯಾಂಡ್ ಬ್ರೇಕ್. ಅದಕ್ಕೆ ಗೈಸ್ ಇದು ಸ್ಪೆಷಲ್ ಗಾಡಿನೇ ಅಂತಲೇ ಹೇಳ್ಬೋದು ಗೈಡ್ಸ್. ಇಲ್ಲಿ ಚೇರ್ ಸಹ ಇಟ್ಕೋಬೋದು, ಗ್ಲಾಸು, ಸನ್ ಗ್ಲಾಸಸ್ ಏನು ಬೇಕಾದ್ರೂ ಇಟ್ಕೋಬೋದು. ಇಲ್ಲಿ ಸನ್ ಗ್ಲಾಸಸ್ ಸಹ ಇಡೋಕ್ಕೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಇದು ಟಿ ವಿಗೋಸ್ಕರ ಅಲ್ಲ ಗೈಸ್, ಇದು ಸನ್ ಗ್ಲಾಸಸ್ಸಿಗೆ ಮಾಡ್ಯಾರ. ಮತ್ತು ಇಲ್ಲೊಂದು ಲೈಟ್ ಇದೆಯಲ್ಲ, ಇದು ನೈಟ್ ಇಂಟೀರಿಯರ್ ಲೈಟ್ಸ್. ಇಲ್ಲಿ ಡೋರಲ್ಲಿ ಸೈಡ್ ಲೈಟ್ ನೋಡಿರಿ ಗೈಸ್, ಇಲ್ಲಿ ಬ್ಲೂ ಲೈಟ್ ಬರ್ತಾ ಇದೆಯಲ್ಲ, ಇದೆ ಗೈಸ್ ನೋಡಿ ಗೈಸ್. ಇಂಜಿನ್ ಗೈಸ್, ಇದು ಇಂಜಿನ್ ಬಂದುಬಿಟ್ಟು 1200 cc ಗೈಸ್ ಇಂಜಿನ್ ಕೆಪಾಸಿಟಿ. ಮತ್ತು mFalcon D75 ನೋಡಿ ಗೈಸ್ ಇದೆ, ವಿತ್ ಕೂಲೆಂಟ್ ಗೈಸ್. ಇದು ಕೂಲೆಂಟ್, ಇದು ವಾಟರ್ ವೈಪರಿಗೆ ಗೈಸ್, ಬ್ರೇಕ್ ಆಯಿಲ್. ಇದು ಟರ್ಬೋ ಇಂಜಿನ್ ಗೈಸ್, ಇದು ಟರ್ಬೋ ಚಾರ್ಜರ್ ವಿತ್ ಟರ್ಬೋ ಇಂಜಿನ್ ಗೈಸ್. ಇದು ಡೀಸೆಲ್ ವೇರಿಯಂಟ್ ಅಲ್ಲ, ಅದಕ್ಕೆ ಟರ್ಬೋದೇ ಅವ್ರು ಮಾಡೋದು ಯಾವಾಗಲೂ. ಎಲ್ಲ ಸ್ವಿಚ್ಚಸ್ಸು, ಬ್ಯಾಟ್ರಿ ಸ್ವಲ್ಪ ಎಲ್ಲ ಡಸ್ಟ್ ಇದೆ ಗೈಸ್, ಗಾಡಿನ ಕ್ಲೀನ್ ಮಾಡಿಸಿಲ್ಲ. ಇಲ್ಲಿ ಒಳಗೆಲ್ಲ ಮಾಡಿಸ್ಬೇಕು ಗೈಸ್, ಸರ್ವಿಸಿಂಗ್ ಹೋದಾಗ ಮಾಡಿಸ್ಬೇಕು ನೋಡಿ ಗೈಸ್. ಈ ರೀತಿ ಇದೆ. ಇವಾಗ ಎಲ್ಲ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ಸಹ ಹೇಳಿ, ನನಗೇನು ಗೊತ್ತಿದೆ ಎಲ್ಲ ಹೇಳಿದ್ದೀನಿ. ಇವಾಗ ನಾನು ಓಡಿಸಿ ಸಹ ತೋರಿಸ್ತೀನಿ ಗೈಸ್. ಇದು ಮಹೇಂದ್ರ KUV100 K8 ಫಾಲ್ಕನ್ D75 ಗೈಸ್. ಇದ್ರ ಬಗ್ಗೆ ಫುಲ್ ರಿವ್ಯೂನ ಸಹ ಕೊಟ್ಟಿದ್ದೀನಿ. ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ತಮ್ಮಗೆ ಸಹ ಸಪೋರ್ಟ್ ಮಾಡಿ ಗೈಸ್, ಧನುಷ್ಗೆ. ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ ಇನ್ಮೇಲೆ ಬರ್ತಾನೆ ಇರುತ್ತೆ ಗೈಸ್. ನೋಡಿ ಗೈಸ್, ಈಗ ಬನ್ನಿ ಒಂದ್ಸಲ ಡ್ರೈವ್ ಮಾಡಿ ತೋರಿಸ್ತೀನಿ ಗಾಡಿನ. ಬನ್ನಿ ಗೈಸ್, ಇವಾಗ ಗಾಡಿನ ಒಂದ್ಸಲ ಡ್ರೈವ್ ಮಾಡಿ ನೋಡೋಣ, ಓಡಿಸಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗಾಡಿದು ರೇವ್ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ಗೈಸ್.